ಇಂಡಿಯಾ ಮೈತ್ರಿಕೂಟದಲ್ಲಿ ಲೋಕಸಭಾ ಚುನಾವಣಾ ಟಿಕೆಟ್ ಹಂಚಿಕೆಯ ಸಂಘರ್ಷದ ನಡುವೆ ಅಚ್ಚರಿಯ ರೀತಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ಸು ಮೈತ್ರಿಯನ್ನು ಮಾಡಿಕೊಂಡಿದೆ. ಚಂಡೀಗಢ ಮಹಾನಗರ ಪಾಲಿಕೆಯ ಮೇಯರ್, ಹಿರಿಯ ಉಪಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಚ್ಚರಿಯ ರೀತಿಯಲ್ಲಿ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ನಡುವೆ ನೇರ ಪೈಪೋಟಿ ಇದೆ. ದೆಹಲಿಯಲ್ಲಿ ಬಿಜೆಪಿ ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ ಕಾಂಗ್ರೆಸ್ ಕೂಡ ಪೈಪೋಟಿಯನ್ನು ಮಾಡ್ತಾ ಇದೆ. ಲೋಕಸಭಾ ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಪಂಜಾಬನ್ನು ಹೊರತುಪಡಿಸಿ ಉಳಿದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಒಂದು ಸಹಮತದ ನಿರ್ಧಾರಕ್ಕೆ ಬಂದಿದೆ ಎನ್ನುವಂಥದ್ದು ಮಾಹಿತಿ. ಇದರ ನಡುವೆ ಇದರ ಮುನ್ಸೂಚನೆಯೋ ಎಂಬಂತೆ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ಸು ಮೈತ್ರಿಯನ್ನು ಮಾಡಿಕೊಂಡಿದೆ. ಜನವರಿ 18ನೇ ತಾರೀಕು ಚಂಡೀಗಢ ಮಹಾನಗರ ಪಾಲಿಕೆಯ ಮೇಯರ್, ಹಿರಿಯ ಉಪಮೇಯರ್ ಮತ್ತು ಉಪಮೇಯರ್ ಹುದ್ದೆಗಳಿಗೆ ಚುನಾವಣೆ ನಡೆಯಲಿಕ್ಕಿದೆ. ಪಾಲಿಕೆಯಲ್ಲಿರುವಂತಹ ಒಟ್ಟು ಸದಸ್ಯರ ಸಂಖ್ಯೆ 35. 35ರಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷ, 14 ಕಾರ್ಪೊರೇಟರ್ಗಳ ಬಲದೊಂದಿಗೆ. ಆಮ್ ಆದ್ಮಿ ಪಾರ್ಟಿ 13 ಜನ ಕಾರ್ಪೊರೇಟರ್ಗಳಿದ್ದಾರೆ, 5 ಕಾಂಗ್ರೆಸ್ನಿಂದ ಇದ್ದಾರೆ. ಅಲ್ಲಿ ಅಧಿಕಾರ ಹಿಡಿಯಲಿಕ್ಕೆ 18 ಮಂದಿಯ ಬೆಂಬಲ ಅತ್ಯಗತ್ಯ. ಆಮ್ ಆದ್ಮಿ ಪಾರ್ಟಿ ಬಳಿಯೂ ಇಲ್ಲ, ಆಪ್ನ ಬಳಿಯೂ ಇಲ್ಲ, ಆಮ್ ಆದ್ಮಿ ಪಾರ್ಟಿಯ ಬಳಿಯೂ ಇಲ್ಲ, ಬಿಜೆಪಿಯ ಬಳಿಯೂ ಇಲ್ಲ. ಈ ಹಿಂದೆ ನಡೆದಿದ್ದಂತಹ ಮೇಯರ್, ಹಿರಿಯ ಉಪಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಬ್ಸ್ಟೈನ್ ಆಗುವುದರ ಮುಖಾಂತರ, ಗೈರಾಗುವುದರ ಮುಖಾಂತರ ಅದು ಬಿಜೆಪಿಗೆ ಲಾಭ ಮಾಡಿಕೊಟ್ಟಿತ್ತು. ಬಟ್ ಈ ಬಾರಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಇಬ್ಬರು ಕೂಡ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ 18 ಫಲ ಆಗುತ್ತೆ. 13 ಆಪ್, 5 ಕಾಂಗ್ರೆಸ್. ಡೆಪ್ಯೂಟಿ ಮೇಯರ್ ಮತ್ತು ಹಿರಿಯ ಡೆಪ್ಯೂಟಿ ಮೇಯರ್ ಹುದ್ದೆಗಳಿಗೆ ಸಲ್ಲಿಸಿದ್ದಂತಹ ನಾಮಪತ್ರವನ್ನು ಕಾಂಗ್ರೆಸ್ ವಾಪಸ್ ಪಡೆದಿದೆ. ಆಮ್ ಆದ್ಮಿ ಪಾರ್ಟಿಯಿಂದ ಮೇಯರ್ ಹುದ್ದೆಗೆ ಕುಲ್ದೀಪ್ ಕುಮಾರ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆಪ್ಗೆ ಕಂಪ್ಯಾರಿಟಿವ್ಲಿ ಕಾಂಗ್ರೆಸ್ ದೊಡ್ಡ ನಂಬರ್ ಇರೋದ್ರಿಂದ ಆಪ್ನವರು ಮೇಯರ್ ಆಗ್ತಾರೆ. ಕಾಂಗ್ರೆಸ್ಸಿಗೆ ಹಿರಿಯ ಡೆಪ್ಯೂಟಿ ಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ ಗಾದಿ ಸಿಗಲಿದೆ. ಯಾಕೆ ಈ ಮೈತ್ರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಪಕ್ಕದ ಪಂಜಾಬ್ ಜೊತೆಗೆ ಹರಿಯಾಣ ಜೊತೆಗೆ ದೆಹಲಿ ಹಾಗೂ ರಾಜಸ್ಥಾನ, ಈ 3 ರಾಜ್ಯಗಳಲ್ಲಿ ಒಂದು ಸಂದೇಶ ರವಾನೆ ಆಗುತ್ತೆ. ರಾಜಸ್ಥಾನದಲ್ಲೂ ಕೂಡ ಈ ಬಾರಿ ಕೆಲವು ಕ್ಷೇತ್ರಗಳಲ್ಲಿ ಆಪ್ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಕ್ಷೇತ್ರವಾರು ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ, ಇನ್ನು ಚಂಡೀಗಢ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 2 ಚುನಾವಣೆಯಲ್ಲಿ 2014 ಮತ್ತು 2019 ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಅನುಪಮ್ ಖೇರ್ ಅವರ ಪತ್ನಿ ಕಿರಣ್ ಖೇರ್ ಅವರು ಗೆದ್ದಿದ್ರು. 2019ರಲ್ಲಿ ಆಪ್ ಕೇವಲ 13,000 ಮತವನ್ನು ಪಡೆದಿರುವಂಥದ್ದು, ಅಂದರೆ ಲಾಸ್ಟ್ ಎಲೆಕ್ಷನ್ನಲ್ಲಿ. ಬಟ್ 2014ರಲ್ಲಿ ಆಪ್ ಚಂಡೀಗಢ ಲೋಕಸಭಾ ಕ್ಷೇತ್ರದಲ್ಲಿ 1,08,000 ಮತಗಳನ್ನು ಪಡೆದಿತ್ತು. ಕಾಂಗ್ರೆಸ್ನಷ್ಟೇ ಮತಗಳನ್ನು ಪಡೆದಿತ್ತು ಆಪ್ ಕಳೆದ 2014ರ ಚುನಾವಣೆಯಲ್ಲಿ. ಅದು ಬಿಜೆಪಿಗೆ ಲಾಭ ಆಯಿತು. 2019ರಲ್ಲಿ ಆಪ್ನ ವೋಟ್ ಪ್ರಮಾಣ ಕಮ್ಮಿ ಆಯಿತು ಚಂಡೀಗಢ ಲೋಕಸಭಾ ಕ್ಷೇತ್ರದಲ್ಲಿ. ಬಟ್ ಕಾಂಗ್ರೆಸ್ನ ವೋಟ್ ಶೇರ್ ಜಾಸ್ತಿ ಆಯಿತು. ಆದರೂ ಕೂಡ ಬಿಜೆಪಿ ಗೆಲ್ತು. ಕಿಗ್ಗೇನು ಬೇರೆ ರೀಸನ್ಸ್ ಇದೆ ಅಲ್ಲಿ. ಪುಲ್ವಾಮಾ ದಾಳಿಯ ನಂತರದ ಸರ್ಜಿಕಲ್ ಸ್ಟ್ರೈಕ್ ಏನಿದೆ ಅದು ಬಿಜೆಪಿಗೆ ಲಾಭ ಮಾಡಿಕೊಡ್ತು. ಬಟ್ ಚಂಡೀಗಢ ಮೇಯರ್, ಡೆಪ್ಯೂಟಿ ಮೇಯರ್ ಮತ್ತು ಸೀನಿಯರ್ ಡೆಪ್ಯೂಟಿ ಮೇಯರ್ ಚುನಾವಣೆಯಲ್ಲಿ ಆಪ್ ಮತ್ತು ಕಾಂಗ್ರೆಸ್ ಮಾಡಿಕೊಂಡಿರುವಂತಹ ಮೈತ್ರಿ ಏನಿದೆ ಅದು ಇಂಡಿಯಾ ಮೈತ್ರಿಕೂಟಕ್ಕೆ ಒಳ್ಳೆಯ ಬೆಳವಣಿಗೆ. ಏನು ಮನಸ್ತಾಪಗಳೆಲ್ಲ ದೂರ ಆಗಿದೆ ಎನ್ನುವಂಥ ಒಂದು ಸಂದೇಶ ರವಾನೆ ಆದಂಗೆ ಆಗುತ್ತೆ.